ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮಸ್ತೆ ಗೃಹಿಣಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಮೋಸ್ಟ್ ಯೂಸ್ಫುಲ್ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನಾನು ತೋರಿಸೋ ಈ ಹೋಮ್ ರೆಮಿಡಿನ ನೀವು 7 ಡೇಸ್ ಯೂಸ್ ಮಾಡಿದ್ರೆ ಸಾಕು. ಹೊಟ್ಟೆ ಬೊಜ್ಜು ಎಷ್ಟೇ ಹಳೇದಾಗಿದ್ರೂ ನೀವು ಈಸಿಯಾಗಿ ರೆಡ್ಯೂಸ್ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಒಂದು ವಾರ ಚಾಲೆಂಜ್ ತೊಗೊಳ್ಳಿ. ಎವ್ರಿ ಡೇ ಈ ಡ್ರಿಂಕ್ ಕುಡೀರಿ. ಸೊ ಹೊಟ್ಟೆ ಬೊಜ್ಜನ್ನ ಆರಾಮ್ಸೆ ರೆಡ್ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಹೆಲ್ತ್ಗೂ ತುಂಬ ಇದು ಯೂಸ್ಫುಲ್ ಆಗಿದೆ. ಇದೊಂದು ಮಿರಾಕಲ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಹೈಲಿ ನ್ಯೂಟ್ರಿಷಿಯಸ್ ಆ್ಯಂಡ್ ಹೈಲಿ ಆ್ಯಂಟಿ ಆಕ್ಸಿಡೆಂಟು, ವೆರಿ ಎಫೆಕ್ಟಿವ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದನ್ನು ಯಾರು ಬೇಕಾದರೂ ತೊಗೊಳ್ಬೋದು. ಅದರಲ್ಲೂ ಎಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ಸು ಮತ್ತು ಥೈರಾಯ್ಡ್ ಇಶ್ಯೂಸ್ ಇರುತ್ತಲ್ಲ ಅಂಥವ್ರು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಿ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಮೊರಿಂಗಾನ ಮಿರಾಕಲ್ ಟ್ರೀ ಅಂತಲೇ ಕರೀತಾರೆ. ಈ ನುಗ್ಗೆ ಸೊಪ್ಪು ನಮ್ಮ ವೆಯ್ಟ್ ಲಾಸ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ. ಇದರಲ್ಲಿ ಪ್ರೋಟೀನ್ಸ್ ಇದೆ, ಫೈಬರ್ ಇದೆ, ಕ್ಯಾಲ್ಶಿಯಮ್ ಇದೆ. ಸೊ ನ್ಯಾಚುರಲಾಗಿ ಎನರ್ಜಿ ಕೊಡುತ್ತೆ. ಹಾಗೆ ಇದನ್ನು ನಾವು ರೆಗ್ಯುಲರಾಗಿ ತೊಗೊಳೋದ್ರಿಂದ ನಮ್ಮ ಕ್ರೇವಿಂಗ್ಸ್ನ ಕಡಿಮೆ ಮಾಡುತ್ತೆ. ಹಾಗೆ ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ. ಮತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತಲ್ಲ ಅದನ್ನು ರೆಡ್ಯೂಸ್ ಮಾಡ್ಕೊಳ್ಬೋದು. ಹಾಗಿದ್ರೆ ಗ್ರೀನ್ ಫ್ಯಾಟ್ ಕಟ್ಟರ್ ಡ್ರಿಂಕ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅಂತ ಹೇಳ್ತೀನಿ. ಒಂದು ಸಣ್ಣ ಬಟ್ಲಷ್ಟು ನುಗ್ಗೆ ಸೊಪ್ಪನ್ನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಸ್ವಲ್ಪ ಚಿಗ್ರ ಆಗಿರೋದನ್ನೇ ತೊಗೊಳ್ಳಿ. ತೀರ ಚಿಗ್ರು ಅಲ್ಲ, ತೀರ ಬಲ್ತೋಗಿರೋ ಸೊಪ್ಪು ಅಲ್ಲ. ಒಂದು ಹದಕ್ಕಿರಬೇಕು ಸೊಪ್ಪು, ಆವಾಗ ನಿಮಗೆ ಟೇಸ್ಟ್ ಇರುತ್ತೆ. ಇಲ್ಲಾಂದರೆ ಕೈ ಬಂದುಬಿಡುತ್ತೆ. ಅದಕ್ಕೋಸ್ಕರ ಹಾಗೆ 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ತೊಗೊಂಡಿದ್ದೀನಿ. ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಶುಂಠಿ ಹಾಕೋದ್ರಿಂದ ನಮ್ಮ ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡುತ್ತೆ. ಅದಕ್ಕೋಸ್ಕರ ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಇದು ಫ್ಲೇವರ್ಗೋಸ್ಕರ ಪ್ಲಸ್ ಹೆಲ್ತ್ಗೂ ಚೆನ್ನಾಗಿರುತ್ತೆ. ಮೊರಿಂಗಾಲಿ ಇದು ಜ್ಯೂಸಲ್ಲಿ ಏನು ಫ್ಲೇವರ್ ಸಿಗೋಲ್ಲ, ಅದಕ್ಕೋಸ್ಕರ ಅದನ್ನು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಈಗ ಇದಿಷ್ಟು ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ನಾರ್ಮಲ್ ವಾಟರ್ ತೊಗೊಂಡಿದ್ದೀನಿ, ರೂಮ್ ಟೆಂಪರೇಚರಲ್ಲಿರುವಂಥ ನೀರು. ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ಬಿಸಿನೀರು ಯೂಸ್ ಮಾಡಬಾರ್ದು ಫ್ರೆಂಡ್ಸ್. ಹಾಗೆ ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ತೊಳೆದಿಟ್ಟಿರುವಂಥ ನುಗ್ಗೆ ಸೊಪ್ಪನ್ನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಪುದೀನ ಸೊಪ್ಪು, ಶುಂಠಿ, ಈಗ ಇದಿಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು. ಕೊನೆಯಲ್ಲಿ ನಿಂಬೆಹಣ್ಣು ಮತ್ತು ಹನಿ ಹಾಕ್ಕೊಳ್ಳೋಣ. ಸೊ ನೋಡಿ, ಬ್ಲೆಂಡ್ ಮಾಡ್ಕೊಂಡು ಬಂದಿದ್ದೀನಿ. ನುಣ್ಣಗೆ ರುಬ್ಕೊಂಡಿರ್ಬೇಕು ಈ ಥರ. ಆ್ಯಂಡ್ ಇದನ್ನು ನಾನು ಸ್ಟ್ರೈನ್ ಮಾಡೋದಿಲ್ಲ, ಯಾಕಂತಂದರೆ ಫೈಬರ್ ಕಂಟೆಂಟ್ ಹಾಳಾಗೋಗುತ್ತೆ ಅಂತ. ಈಗ ಅರ್ಧ ಗ್ಲಾಸ್ ನೀರು ಉಳಿದಿತ್ತಲ್ಲ ಅದರೊಳಗಡೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಸ್ಟ್ರೈನ್ ಮಾಡ್ಕೊಳ್ಳಿ, ಬಟ್ ನನ್ನ ಪರ್ಸನಲ್ ಒಪಿನಿಯನು ಸ್ಟ್ರೈನ್ ಮಾಡ್ದೇ ಕುಡಿಯೋದ್ರಿಂದ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನು ಹನಿ ಯೂಸ್ ಮಾಡ್ತಾ ಇದ್ದೀನಿ, ಜೇನುತುಪ್ಪ. ಡಯಾಬಿಟಿಕ್ ಪೇಷಂಟ್ಸ್ ಯೂಸ್ ಮಾಡೋದಾದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಲೆಮನ್ ಯೂಸ್ ಮಾಡಿದ್ದೀನಿ. ಲೆಮನಲ್ಲಿ ರಿಚ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ವಿಟಮಿನ್ ಸಿ ಇದೆ, ಮತ್ತು ನಮ್ಮ ಬಾಡಿಯಲ್ಲಿ ಇಮ್ಯುನ್ಯೂ ಸಿಸ್ಟಮ್ನ ಇನ್ಕ್ರೀಸ್ ಮಾಡುತ್ತೆ. ಈ ಡ್ರಿಂಕು ನಮ್ಮ ಬಾಡಿಯಲ್ಲಿರೋವಂಥ ಡಿಟಾಕ್ಸ್ನ ರಿಮೂವ್ ಮಾಡುತ್ತೆ. ಹಾಗೆ ಫ್ಯಾಟ್ನ ಬೇಗನೆ ಬರ್ನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ನುಗ್ಗೆ ಸೊಪ್ಪನ್ನ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಕೂದಲಿಗೆ ಮತ್ತು ಸ್ಕಿನ್ಗೆ ತುಂಬಾ ಒಳ್ಳೆಯದು. ಯೂತ್ಫುಲ್ ಸ್ಕಿನ್ ಇಟ್ಕೊಳ್ಬೋದು ಇದರಿಂದ. ಹಾಗೆ ಥೈರಾಯ್ಡ್ ಇಶ್ಯೂ ಇರೋರು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಿ. ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಸ್ ಎಲ್ಲ ಕಡಿಮೆ ಆಗುತ್ತೆ. ಈ ನುಗ್ಗೆ ಸೊಪ್ಪಲ್ಲಿ ವಿಟಮಿನ್ ಎ, ಸಿ, ಕ್ಯಾಲ್ಶಿಯಮ್, ಪ್ರೋಟೀನ್, ಪೊಟ್ಯಾಷಿಯಮ್ ಯಥೇಚ್ಛವಾಗಿದೆ. ಜೊತೆಗೆ ಐರನ್ ಕೂಡ ಇರೋದ್ರಿಂದ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬನ್ನಿ. ವೆಯ್ಟ್ ಲಾಸ್ ಅಷ್ಟೇ ಅಲ್ಲ, ಬೇರೆ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನೀವು ಕಡಿಮೆ ಮಾಡ್ಕೊಳ್ಬೋದು. ಇನ್ನು ಈ ಡ್ರಿಂಕ್ ಯಾವಾಗ ತೊಗೊಳ್ಬೇಕು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀವು ತೊಗೊಳ್ಬೇಕಾಗುತ್ತೆ. ಫಸ್ಟ್ ಟೈಮ್ ನೀವು ಈ ಡ್ರಿಂಕ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಫಸ್ಟ್ 2 ದಿನ ನೀವು ಊಟ ಆದಮೇಲೆ ಈ ಡ್ರಿಂಕ್ನ ಟ್ರೈ ಮಾಡಿ. ಅದಾದಮೇಲೆ ಖಾಲಿ ಹೊಟ್ಟೆಯಲ್ಲಿ 1 ವಾರ ತೊಗೊಳ್ತಾ ಬನ್ನಿ. 1 ವಾರ ಆದಮೇಲೆ ಚೈನ್ನ ಬ್ರೇಕ್ ಮಾಡಿ, ಒಂದಷ್ಟು ದಿನ ಸ್ಟಾಪ್ ಮಾಡಿ, ಮತ್ತೆ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬರ್ಬೋದು ಈ ಡ್ರಿಂಕ್ನ. ಹಾಗೆ ಈ ಡ್ರಿಂಕ್ನ ಯಾರೆಲ್ಲ ತೊಗೊಳ್ಬೋದು ಅಂತಂದರೆ ಯಾವುದೇ ಹೆಲ್ತ್ ಕಂಡೀಷನ್ ಇದ್ರೂ ಕೂಡ ಕಂಪ್ಲೀಟಾಗಿ ನೀವು ಯೂಸ್ ಮಾಡ್ಬೋದು. ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ. ಆದರೆ ಯಾರಾದರೂ ಬೇಬಿ ಬೇಕು ಅಂತ ನೀವು ಟ್ರೈ ಮಾಡ್ತಾ ಇರ್ತೀರಲ್ಲ ಅಂಥವ್ರು ಇದನ್ನು ತೊಗೊಳ್ಬೇಡಿ. ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಪ್ರೆಗ್ನೆಂಟ್ ವುಮೆನ್ಸ್ ಕೂಡ ಇದನ್ನ ಯೂಸ್ ಮಾಡಬಾರ್ದು. ಇನ್ನು ಬ್ರೆಸ್ಟ್ ಫೀಡಿಂಗ್ ಮದರ್ಸು ಡಾಕ್ಟರ್ ಕನ್ಸಲ್ಟ್ ಮಾಡಿಬಿಟ್ಟು ತೊಗೊಳ್ಬೋದು. ಸೊ ಫ್ರೆಂಡ್ಸ್, ಈ ಗ್ರೀನ್ ಜ್ಯೂಸು ರೆಗ್ಯುಲರಾಗಿ ಯೂಸ್ ಮಾಡಿ, ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ನುಗ್ಗೆ ಸೊಪ್ಪಿನ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದೀನಿ, ಅದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಯಾಕಂತಂದರೆ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಹಾಗಾಗಿ ಮತ್ತೆ ಇನ್ನೊಂದು ವೆಯ್ಟ್ ಲಾಸ್ ರೆಸಿಪಿ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನನಗಾಗಿ ಕಾಯ್ತಾರಿ ಅಂತ ಹೇಳ್ತಾ ಬಾಯ್.